New Hope TV, your encounter with God. ಪ್ರಿಯ ವೀಕ್ಷಕರೇ, ಪ್ರಿಯ ಸಹೋದರ ಸಹೋದರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಕೂಡ ನಿಮ್ಮ ಸಂಗಡ ಪ್ರಾರ್ಥನೆ ಮಾಡಲು ನಾನು ತುಂಬ ಸಂತೋಷವುಳ್ಳವಳಾಗಿದ್ದೇನೆ. ದೇವರ ಸನ್ನಿಧಾನದಲ್ಲಿ ನಾವು ಕೂಡಿ ಪ್ರಾರ್ಥನೆ ಮಾಡುವಾಗ, ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡುವಾಗ, ಇಬ್ಬರು ಒಟ್ಟಾಗಿ ಸೇರಿ ಯಾವುದೇ ವಿಚಾರದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತ ಸತ್ಯವೇದವು ಹೇಳುತ್ತದೆ, ಆ ಪ್ರಾರ್ಥನೆಯನ್ನು ತಂದೆ ಕೇಳಿ ಅದಕ್ಕೆ ಉತ್ತರವನ್ನು ಕೊಡುವ ದೇವರು, ಅದಕ್ಕೆ ತಕ್ಕ ರೀತಿಯಲ್ಲಿ ಕಾರ್ಯ ಮಾಡುವ ದೇವರು, ತಕ್ಕ ರೀತಿಯಲ್ಲಿ ಸದುತ್ತರವನ್ನು ದಯಪಾಲಿಸಿ ನಮಗೆ ಬೇಕಾದವುಗಳನ್ನೆಲ್ಲ ಆತನಿಗೆ ಗೊತ್ತು. ನಮಗೆ ಯಾವುದು ಬೇಕು ಯಾವುದು ಬೇಡ ಎಂಬುದಾಗಿ ದೇವರಿಗೆ ಚೆನ್ನಾಗಿ ಗೊತ್ತು. ನಮ್ಮ ಪರಿಸ್ಥಿತಿಗಳು ನಮಗಿಂತ ದೇವರಿಗೆ ಚೆನ್ನಾಗಿ ಗೊತ್ತು. ನಾವು ಹಾದು ಹೋಗುತ್ತಾ ಇರುವ ದಾರಿ ನಮ್ಮ ದೇವರಿಗೆ ಚೆನ್ನಾಗಿ ತಿಳಿದದೆ. ಸೊ ನಮ್ಮ ದೇವರು ಇನ್ನೂ ಜೀವವುಳ್ಳವನಾಗಿದ್ದಾನೆ, ಆತನು ಬಲ್ಲವನಾಗಿದ್ದಾನೆ, ಆತನು ಬಲಶಾಲಿಯಾಗಿದ್ದಾನೆ, ಆತನಿಗೆ ಎಲ್ಲವೂ ಸಾಧ್ಯವಾಗಿದೆ. ಇನ್ನೂ ಆತನ ಮಹಿಮೆ, ಆತನ ಪ್ರಭಾವ, ಆತನ ಶಕ್ತಿ ಇನ್ನೂ ಕುಂದಿ ಹೋಗಲಿಲ್ಲ. ಅವತ್ತು ಆ ದಿನಗಳಲ್ಲಿ ಮಾಡಿದ ಅದೇ ಅದ್ಭುತ ಕಾರ್ಯಗಳನ್ನು ನಿಮ್ಮ ಜೀವನದಲ್ಲೂ ಆತನು ಎಂದಿಗೂ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಇನ್ನೂ ಆತನು ಇವತ್ತು ನಮ್ಮ ಪ್ರಾರ್ಥನೆಯನ್ನ ಕೇಳಿ ಆತನು ಮಾಡುವ ದೇವರಾಗಿದ್ದಾನೆ. ಸೊ ಭರವಸೆಯಿಂದ, ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡೋಣ. ಇವತ್ತು ಕೆಲವೊಂದು ಕಾರ್ಯಗಳನ್ನು ನಾವು ತಿಳ್ಕೊಳ್ಳೋಣ. ಸತ್ಯವೇದದಲ್ಲಿ ಒಂದು ಘಟನೆ ನಡೆದಂತಹ ಒಂದು ದೊಡ್ಡ ಯುದ್ಧ, ದೊಡ್ಡ ಒಂದು ಜಯದಲ್ಲಿ ನಾವು ಓದಿ ನೋಡುವಾಗ, 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದಲ್ಲಿ ನಾವು ಓದಿ ನೋಡುವಾಗ, ಅಲ್ಲಿ ಯೆಹೋಷಾಫಾಟನ ಜೀವನದಲ್ಲಿ ಬಂದಂತಹ ಯುದ್ಧದಲ್ಲಿ ಅವನು ಯಾವ ರೀತಿಯಾಗಿ ಆ ಯುದ್ಧದಿಂದ ಬಂದ ಭಯ, ಆ ಯುದ್ಧದಿಂದ ಬಂದ ಎಲ್ಲಾ ಕಾರ್ಯಗಳನ್ನ ಯಾವ ರೀತಿಯಾಗಿ ಅವನು ಜಯಿಸಿದನು, ಯುದ್ಧವನ್ನ ಮಾಡುವುದಕ್ಕಿಂತ ಮುಂಚೆ ಆತನು ಏನು ಮಾಡಿದನು, ಯುದ್ಧವನ್ನ ಹೇಗೆ ಗೆದ್ದನು ಎಂಬುದಾಗಿ, ಅವನ ಶತ್ರುಗಳು ಹೇಗೆ ಸೋತು ಹೋದರು ಎಂಬುದಾಗಿ ಎಲ್ಲ ನಾವು ಅಲ್ಲಿ ನೋಡಬಹುದು. 20ನೇ ಅಧ್ಯಾಯದಲ್ಲಿ ನಾವು ಪೂರ್ತಿ ಓದಿ ನೋಡುವಾಗ ಆ ಸಂಭವ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಅನೇಕರಿಗೆ ತಿಳಿದಿರುವಂತಹ ಒಂದು ಘಟನೆಯಾಗಿರಬಹುದು. ಇವತ್ತು ಅದರಿಂದ ನಾವು ಕೆಲವೊಂದು ಕಾರ್ಯಗಳನ್ನು ನಾವು ಸ್ಪಷ್ಟವಾಗಿ ಧ್ಯಾನ ಮಾಡಿ ಆ ಕಾರ್ಯಗಳನ್ನು ಇಟ್ಟುಕೊಂಡು ಅವನಿಗೆ ಜಯ ಕೊಟ್ಟ ದೇವರು, ಅವನ ಶತ್ರುಗಳ ಭಯ ಕಾಟ, ಶತ್ರುಗಳ ಕೈಯಿನಿಂದ ಅವನನ್ನು ಬಿಡಿಸಿದ ದೇವರು, ಅವನ ಸಂಕಷ್ಟದ ಸಮಯದಲ್ಲಿ ಅವನ ಪ್ರಾರ್ಥನೆಯನ್ನು ಕೇಳಿದ ಅದೇ ದೇವರು ಇವತ್ತು ನಿಮ್ಮ ಸಂಕಷ್ಟ, ನಿಮ್ಮ ಕಷ್ಟ, ನಿಮ್ಮ ಯುದ್ಧ, ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಆತನು ನೋಡಿ, ಆತನು ನಿಮಗೆ ಬಲ ಕೊಟ್ಟು, ನಿಮಗೆ ಆಲೋಚನೆ ಕೊಟ್ಟು, ನಿಮಗೆ ಜಯ ಕೊಡುವ ದೇವರಾಗಿದ್ದಾನೆ. ಹ್ಯಾಂಡಲ್ ಮಾಡೋದಿಕ್ಕೆ ಶಕ್ತಿ ಕೊಡುವ ದೇವರಾಗಿದ್ದಾನೆ. ಇವತ್ತು ಸಮಸ್ಯೆಗಳು ಎಲ್ಲರಿಗೂ ಇದೆ, ಎಲ್ಲರಿಗೂ ಬರುತ್ತದೆ. ಸಹಜವಾಗಿ ನಮ್ಮ ಜೀವನದಲ್ಲಿ ಒಂದೊಂದು ಕಷ್ಟಗಳು ಅದು ಬರುವಾಗ ಆ ಕಷ್ಟಗಳನ್ನು ಎದುರಿಸುವಂತಹ ಶಕ್ತಿ, ಅವುಗಳನ್ನು ನಮ್ಮ ಕೈಯಲ್ಲಿ ನಾವು ಹ್ಯಾಂಡಲ್ ಮಾಡುವುದಕ್ಕೆ ದೇವರು ನಮಗೆ ಕೃಪೆ ಕೊಡುವ, ಬಲ ಕೊಡುವ, ಜ್ಞಾನ ಕೊಡುವ ದೇವರಾಗಿದ್ದಾರೆ. ಸೊ ನಾವು ಅದಕ್ಕೆ ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಯಿಂದಲೇ ನಾವು ಎಲ್ಲವನ್ನ ದೇವರಿಂದ ಪಡಕೊಳ್ಳಲು ಸಾಧ್ಯ. ಪ್ರಾರ್ಥನೆ ನಮಗೆ ಕಲಿಸಿಕೊಡುತ್ತದೆ ದೇವರ ಚಿತ್ತವನ್ನು. ಸೊ ಪ್ರಾರ್ಥನೆ ಮಾಡಲು ನಾವು ಮೊದಲು ಮುಂದಾಗುವಾಗ, ಯಾವುದೇ ಸಮಸ್ಯೆ, ಯಾವುದೇ ಕಷ್ಟ ಬರಲಿ, ಮೊದಲು ನಾವು ಪ್ರಾರ್ಥನೆ ಮಾಡುವಾಗ, ಪ್ರಾರ್ಥನೆ ಮಾಡುವುದು ಅರ್ಥವೇನು? ದೇವರನ್ನು ಅವಲಂಬಿಸುವುದು, ದೇವರನ್ನು ಹುಡುಕುವುದು, ದೇವರನ್ನು ನೋಡುವುದು, ದೇವರನ್ನೇ ನಂಬುವುದು, ದೇವರನ್ನ ಕರೆಯುವುದು, ದೇವರನ್ನ ಇನ್ವಾಲ್ವ್ ಮಾಡುವುದು, ದೇವರಿಗೆ ನಾವು ಹೇಳುವುದು, ದೇವರಿಗೆ ನಾವು ಮೇಕ್ ಇಟ್ ನೋನ್ ಟು ಹಿಮ್, ದೇವರಿಗೆ ತಿಳಿಯಪಡಿಸುವುದು. ಬೈಬಲಲ್ಲಿ ದೇವರು ಹೇಳಿದ್ದಾರೆ, ನೀನು ಯಾವ ವಿಷಯವಾಗಿಯೂ ಯಾವ ಸಂಬಂಧವಾಗಿಯೂ ನೀನು ಚಿಂತೆ ಮಾಡದೆ ಎಲ್ಲವನ್ನು ಕುರಿತು ಸ್ತೋತ್ರದೊಡನೆ, ಸ್ತುತಿಗಳೊಡನೆ, ಕೃತಜ್ಞತಾ ಸ್ತುತಿಯೊಡನೆ ನನಗೆ ತಿಳಿಯಪಡಿಸು ಎಂಬುದಾಗಿ ದೇವರು ಹೇಳಿದ್ದಾನೆ. ಸೊ ನಾವು ಆತನಿಗೆ, ದೇವರಿಗೆ ನಮ್ಮ ಎಲ್ಲ ಪ್ರಾಬ್ಲಮ್, ನಮ್ಮ ಎಲ್ಲ ಪರಿಸ್ಥಿತಿ ಏನೇ ಇರ್ಬೋದು, ಅದು ಮನುಷ್ಯರ ಹತ್ರ ಹೇಳಲು ಅಸಾಧ್ಯವಾಗಿದ್ದರೂ ಕೂಡ ದೇವರ ಬಳಿಯಲ್ಲಿ ನಾವು ತಿಳಿಯಪಡಿಸುವಾಗ ದೇವರು ಅದನ್ನು ಕೇಳಿ ನಮಗೆ ಮಾರ್ಗವನ್ನು ತೆರೆದು, ನಮ್ಮ ಕಣ್ಣುಗಳನ್ನು ತೆರೆದು ದೇವರು ನಮಗೆ ಹೇಳಿಕೊಟ್ಟು ನಮ್ಮನ್ನು ನಡೆಸಿ ನಮಗೆ ಜಯ ಕೊಡುವ ದೇವರಾಗಿದ್ದಾರೆ. ಅದಕ್ಕೇನೆ ನಾವು ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ನಮಗೆ ಏನು ಮಾಡಬೇಕೆಂಬುದು ತೋಚದೆ ಹೋದಾಗ, ಇಲ್ಲಿ ಈ ದೊಡ್ಡ ಒಂದು ಅರಸನು, ಅವನಿಗೆ ವಿರುದ್ಧವಾಗಿ 3 ಸೈನ್ಯಗಳು ಹೋರಾಡುತ್ತಾ ಬರುವಾಗ, ಅವನು ಮೊದಲನೆಯದಾಗಿ ದೇವರ ವಾಗ್ದಾನವನ್ನು ನೆನಪು ಮಾಡಿಕೊಂಡು ಆತನು ದೇವರ ಸನ್ನಿಧಾನಕ್ಕೆ
ಕುಟುಂಬವಾಗಿ ಹೋಗಿ ಪ್ರಾರ್ಥನೆ ಮಾಡಿದನೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಪ್ರಾರ್ಥನೆ ಮಾಡಿ ಈ ರೀತಿಯಾಗಿ ಅವನು ಪ್ರಾರ್ಥನೆ ಮಾಡುತ್ತಾನೆ. ನೋಡಿ, 20ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಓದುವಾಗ, ನಮ್ಮ ಮೇಲೆ ಬಂದ ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ, ಏನು ಮಾಡಬೇಕೆಂಬುದು ತಿಳಿಯದು, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು. ಆತನು ದೇವರ ಬಳಿಗೆ ಹೋಗಿ, ದೇವರೇ, ನೀವು ನಮ್ಮನ್ನು ಕೈ ಬಿಡುವ ದೇವರು ಅಲ್ಲ, ನೀನು ಬದಲಾಗದ ದೇವರು, ನೀನು ಇದ್ದ ಹಾಗೆ ಇರುವ ದೇವರು, ನೀನು ನಮ್ಮ ಪಿತೃಗಳಿಗೆ ಜಯ ಕೊಟ್ಟವನು, ನನಗೂ ಜಯ ಕೊಡುವ ದೇವರು, ನೀನು ಇನ್ನೂ ಬಲಶಾಲಿ ಉಳ್ಳ ದೇವರು, ನೀನು ಇನ್ನೂ ನಮಗಾಗಿ ನಮ್ಮ ಪರವಾಗಿ ಎದ್ದು ನಿಂತುಕೊಳ್ಳುವ ದೇವರು, ನಿನಗೆ ಅಸಾಧ್ಯವೂ ಒಂದೂ ಇಲ್ಲ, ನೀನು ಹೇಗೆ ನಮ್ಮನ್ನು ಕೈ ಬಿಡುವ ದೇವರು ಎಂಬುದಾಗಿ ಎಲ್ಲ ದೇವರನ್ನ ಅರ್ಥ ಮಾಡಿಕೊಂಡು ಆತನು ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ದೇವರೇ, ಈ ಮಹಾ ಸಮೂಹದ ಮುಂದೆ ನಿಂತುಕೊಳ್ಳೋದಕ್ಕೆ ನಮಗೆ ಬಲವಿಲ್ಲ, ಅದು ಮಾತ್ರವಲ್ಲದೆ ಏನು ಮಾಡಬೇಕೆಂಬುದಾಗಿ ನಮಗೆ ತಿಳಿಯುವುದಿಲ್ಲ. ವಿ ಡೋಂಟ್ ನೋ ವಾಟ್ ಟು ಡು, ನೈದರ್ ವಿ ಹ್ಯಾವ್ ಪವರ್ ಟು ಸ್ಟ್ಯಾಂಡ್ ಬಿಫೋರ್ ದಿಸ್ ವಾಸ್ಟ್ ಆರ್ಮಿ, ದೊಡ್ಡ ಮಹಾ ಸಮೂಹ ಎಂಬುದಾಗಿ ಕೇಳುವಾಗ, ಪ್ರಾರ್ಥನೆ ಮಾಡುವಾಗ ದೇವರ ಕಡೆಗೆ ಹೋಗಿ ಮೊರೆ ಇಟ್ಟನು, ದೇವರ ಸಹಾಯಕ್ಕಾಗಿ ಬೇಡಿದನು. ಆಗ ದೇವರು ಅವನಿಗೆ ಆಲೋಚನೆ ಕೊಟ್ಟರು, ದೇವರು ಅವನಿಗೆ ಜ್ಞಾನ ಕೊಟ್ಟರು, ದೇವರು ಅವನಿಗೆ ಮಾರ್ಗವನ್ನು ಹೇಳಿಕೊಟ್ಟರು, ಏನು ಮಾಡಬೇಕೆಂಬುದಾಗಿ. ಅವನ ಆತ್ಮವನ್ನು ತೆರೆಯುವಾಗ ಅವನು ಏನು ಮಾಡಿದನು, ಅವನು ಸ್ತೋತ್ರಗಳನ್ನು ಅರ್ಪಿಸುವುದಕ್ಕೆ ಶುರು ಮಾಡಿದನು, ಆರಾಧನೆ ವೀರರನ್ನು ನಿಲ್ಲಿಸಿದನು. ಹಾಲೆಲೂಯ. ಆರಾಧನೆ ಮಾಡುವಾಗ ದೇವರು ಹೇಳಿದ ಹಾಗೆಯೇ ನಡೆಯಿತು. ದೇವರವನ ಪ್ರಾರ್ಥನೆಯನ್ನು ಕೇಳಿದರು. ಅವನು ಮೊದಲು ಮಾಡಿದನು ಪ್ರಾರ್ಥನೆ. ಅವನು ಸ್ವಂತ ಬಲವನ್ನು ಅವಲಂಬಿಸಲಿಲ್ಲ, ಸ್ವಂತ ಯೋಚನೆ ಮಾಡಲಿಲ್ಲ, ಸ್ವಂತ ಕಲ್ಪನೆ ಮಾಡಲಿಲ್ಲ, ಸ್ವಂತ ಬಲವನ್ನು ಅವನು ನಂಬಲಿಲ್ಲ, ದೇವರನ್ನು ಹುಡುಕಿದನು. ಹಾಲೆಲೂಯ. ಇವತ್ತು ಕೂಡ ಯಾವುದೇ ಸಮಸ್ಯೆ, ಯಾವುದೇ ಕಷ್ಟ ನಾವು ಇದ್ದರೂ ಕೂಡ ಇವತ್ತು ದೇವರ ಕಡೆಗೆ ಓಡಿ ಹೋಗಿ ದೇವರ ಮುಂದೆ ನಾವು ಹೇಳೋಣ, ದೇವರೇ, ನನಗೆ ಫಲ ಇಲ್ಲ, ಏನು ಮಾಡಬೇಕೆಂಬುದಾಗಿ ಕೂಡ ತೋಚಲಿಲ್ಲ, ಇದನ್ನು ಮಾಡುವುದಕ್ಕಿಂತ ಮುಂಚೆ ದೇವರೇ, ನಾನು ಏನು ಮಾಡಬೇಕು ನನಗೆ ಹೇಳಿಕೊಡು, ದೇವರೇ ಯೇಸು ಸ್ವಾಮಿ ನನಗೆ ಹೇಳಿಕೊಡು, ನನ್ನ ಜೊತೆಗೆ ಮಾತನಾಡು, ನನಗೆ ಆಲೋಚನೆ ಕೊಡು, ನಾನು ಏನು ಮಾಡಲಿ, ನನಗೆ ಬಲ ಇಲ್ಲ ಎಂಬುದಾಗಿ ನಾವು ಒಪ್ಪಿಕೊಳ್ಳುವಾಗ, ಅರ್ಪಿಸುವಾಗ ದೇವರು ನಮ್ಮ ಕಷ್ಟಗಳನ್ನು ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ, ಅದನ್ನು ನಾವು ದಾಟೋದಿಕ್ಕೆ, ಅದನ್ನು ನಾವು ಹಾದು ಹೋಗೋದಿಕ್ಕೆ, ಅದನ್ನು ಜಯಿಸೋದಿಕ್ಕೆ ದೇವರು ನಮಗೆ ಮಾರ್ಗ, ನಮಗೆ ಶಕ್ತಿಯನ್ನು, ಜ್ಞಾನವನ್ನು ಕೊಡುವ ದೇವರಾಗಿದ್ದಾನೆ. ದೇವರು ಮಾರ್ಗ ತೆರೀತಾನೆ. ಒಂದು ವೇಳೆ ಮಾರ್ಗ ಇಲ್ಲದೆ ಹೋಗಬಹುದು ನಿಮ್ಮ ಜೀವನದಲ್ಲಿ, ಒಂದು ವೇಳೆ ಎಲ್ಲವೂ ಕಷ್ಟ ಆಗಿರಬಹುದು, ಎಲ್ಲವೂ ಅಸಾಧ್ಯವಾಗಿ ಕಾಣುತ್ತಾ ಇರಬಹುದು. ಅದಕ್ಕೇನೆ ನಾವು ದೇವರ ಹತ್ರ ಹೋಗಬೇಕು. ಯಾಕಂದರೆ ದೇವರಿಂದ ಅಸಾಧ್ಯ ಒಂದು ಇಲ್ಲ. ದೇವರಲ್ಲಿ ಮಾರ್ಗ ಉಂಟು ಮಾಡುವ ದೇವರಾಗಿದ್ದಾನೆ. ಎಲ್ಲಿ ಮಾರ್ಗ ಇಲ್ಲವೋ ಅಲ್ಲಿ ಮಾರ್ಗ ಉಂಟು ಮಾಡುವ ದೇವರು, ನಮಗಾಗಿ ಯುದ್ಧ ಮಾಡುವ ದೇವರು. ನಮಗೆ ದೇವರು ಹೇಳಿದ್ದಾರೆ, ನೀನು ಸುಮ್ಮನಿರು, ನಾನು ನಿನಗೋಸ್ಕರ ಯುದ್ಧ ಮಾಡುತ್ತೇನೆ, ನಿನ್ನ ಯುದ್ಧವಲ್ಲ, ಇದು ನನ್ನ ಯುದ್ಧ ಎಂಬುದಾಗಿ ದೇವರು ನಮಗೆ ವಾಗ್ದಾನ ಮಾಡಿದಾನಲ್ಲ. ಆ ವಾಗ್ದಾನಗಳನ್ನು ಹಿಡಿದುಕೊಂಡು ನಮ್ಮ ಎಷ್ಟೇ ಕಷ್ಟವಾದ ಇಕ್ಕಟ್ಟಾದ ಪರಿಸ್ಥಿತಿ ಇದ್ದರೂ ಕೂಡ ದೇವರು ನಮಗೆ ಬಿಡುಗಡೆ ಕೊಡುವ ದೇವರಾಗಿದ್ದಾನೆ. ನಾವು ವಿಧೇಯರಾಗಬೇಕು, ದೇವರು ಹೇಳುವ ಮಾತನ್ನು ಕೇಳಬೇಕು. ಅದಕ್ಕೇನೆ ಪ್ರಾರ್ಥನೆ. ಸುಮ್ಮನೆ ಪ್ರಾರ್ಥನೆ ಮಾಡಿ ನಮ್ಮ ಇಷ್ಟವಾದ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಆತನು ಪ್ರಾರ್ಥನೆ ಮಾಡುವಾಗ ಆತ ತನ್ನ ಇಷ್ಟಾರ್ಥಗಳನ್ನು ನಮಗೆ ತಿಳಿಸುತ್ತಾನೆ. ತನ್ನ ಯೋಜನೆಗಳನ್ನು, ತನ್ನ ಐಡಿಯಾ, ತನ್ನ ಸ್ಟ್ರಾಟಜಿಯನ್ನು ನಮಗೆ ಆತನು ತಿಳಿಯಪಡಿಸುವಾಗ, ಅದರ ರೀತಿ ಮಾಡುವಾಗ ಅದು ತುಂಬ ಸುಲಭವಾಗುತ್ತದೆ ನಮ್ಮ ಕಷ್ಟದಿಂದ ನಾವು ಪಾರಾಗುವುದಕ್ಕೆ. ಎಷ್ಟೋ ಸಾರಿ ಪ್ರಾರ್ಥನೆ ಮಾಡಿ ಸೋತು ಹೋಗಿದ್ದೀರಾ? ಪ್ರಾರ್ಥನೆ ಮಾಡಿ ಇನ್ನೂ ಯುದ್ಧ ಮುಗಿದಿಲ್ಲವಾ? ಪ್ರಾರ್ಥನೆ ಮಾಡಿ ಶತ್ರುಗಳು ಹೆಚ್ಚಾಗುತ್ತಾ ಇದ್ದಾರಾ? ಶತ್ರುಗಳ ಕಾಟ ತಡೆಯಲು ಸಾಧ್ಯವಿಲ್ಲದೆ ಸಮೂಹದ ಮುಂದೆ ನಿಂತವರಾಗಿ ನೀವು ಅನುಭವಿಸುತ್ತಾ ಇದ್ದೀರಾ? ಇವತ್ತು ದೇವರನ್ನು ನೋಡಿ ಕೂಗಿಕೊಳ್ಳೋಣ, ದೇವರ ಮುಂದೆ ಹೇಳೋಣ, ದೇವರೇ ಒಪ್ಪಿಕೊಳ್ಳೋಣ, ದೇವರ ಶಕ್ತಿಯನ್ನು ನೋಡೋಣ. ನಮ್ಮ ಶಕ್ತಿ ಕಡಿಮೆ ಆಗಿರಬಹುದು, ನಮಗೆ ಶಕ್ತಿ ಇಲ್ಲ, ನಮಗೆ ಬಲ ಇಲ್ಲ, ಆದರೆ ದೇವರ ವಾಗ್ದಾನ ಇದೆ, ದೇವರ ಮಾತಿದೆ, ದೇವರು ಇದ್ದಾನೆ, ಇನ್ನೂ ಜೀವವುಳ್ಳವನಾಗಿದ್ದಾನೆ. ಇವತ್ತು ಕೂಡ ನಿಮ್ಮ ಜೀವನದಲ್ಲಿ, ನಿಮ್ಮ ಕುಟುಂಬದ ಜೀವನದಲ್ಲಿ, ನಿಮ್ಮ ಆರ್ಥಿಕ ಜೀವನದಲ್ಲಿ, ನಿಮ್ಮ ಎಲ್ಲ ಮದುವೆ ಜೀವನದಲ್ಲಿ, ನಿಮ್ಮ ಮಕ್ಕಳ ಜೀವನದಲ್ಲಿ, ಹಲ್ಲೆಲೂಯಾ, ನಿಮ್ಮ ಗಂಡನ ಜೀವನದಲ್ಲಿ, ಹೆಂಡತಿಯ ಜೀವನದಲ್ಲಿ, ನಿಮ್ಮ ರೋಗ ಎಂಬ ಆ ಒಂದು ಯುದ್ಧದಲ್ಲಿ ನಿಮಗೆ ದೇವರು ಜಯ ಕೊಡುವ ದೇವರಾಗಿದ್ದಾನೆ. ಇವತ್ತೇ ನಾವು ಪ್ರಾರ್ಥನೆ ಮಾಡೋಣ. ಇವತ್ತು ನಾವು ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ದೇವರ ಕಡೆಗೆ ನೋಡೋಣ. ಈ ಅರಸನಾದ ಈ ಯೆಹೋಷಾಫಾತನ ಹಾಗೆ ದೇವರನ್ನು ನಂಬೋಣ. ದೇವರ ಹಲ್ಲೆಲೂಯಾ ವಾಗ್ದಾನಗಳನ್ನು ಹೇಳೋಣ.
ಅವನು ಹೇಳ್ತಾ ಇದ್ದಾನೆ, ದೇವರೇ ನೀನು ಹೇಳಿದೆಯಲ್ಲ, ನಮ್ಮ ಪಿತೃಗಳಿಗೆ ನೀನು ವಾಗ್ದಾನ ಮಾಡಿ ಪ್ರಮಾಣ ಮಾಡಿದೆಯಲ್ಲ, ಒಂದು ವ್ಯಾಧಿ ಬರುವಾಗ, ಒಂದು ಯುದ್ಧ ಬರುವಾಗ, ಒಂದು ಒಂದು ಖಡ್ಗ ಬರುವಾಗ, ಒಂದು ಒಂದು ನಾಶನ ಬರುವಾಗ, ಒಂದು ಬರಗಾಲ ಬರುವಾಗ ನೀನು ನನ್ನನ್ನು ಹೋಗಿಕೋ, ನನ್ನನ್ನು ನೀನು ಬೇಡಿಕೋ ಎಂಬುದಾಗಿ ದೇವರೇ ಅದರ ಹಾಗೆ ನಾನು ಬೇಡಿಕೊಳ್ತಾ ಇದ್ದೀನಿ. ವಾಟ್ ಎವರ್ ಗಾಡ್ ಯು ಸೆಡ್, ನೀನು ಹೇಳಿದ ಹಾಗೆ ಫಸ್ಟ್ ಐ ಆಮ್ ಗೋಯಿಂಗ್ ಟು ಪ್ರೇ, ಐ ಆಮ್ ಗೋಯಿಂಗ್ ಟು ಟೆಲ್ ಯು ಎವ್ರಿಥಿಂಗ್. ನನಗೆ ನಾನೆಲ್ಲ ತಿಳಿಯಪಡಿಸ್ತೀನಿ. ಇದಾಗಿ ನಾವು ಆತನ ಪಾದವನ್ನು ಹಿಡಿದುಕೊಂಡು ಹಾಲೆಲೂಯ ಹಾಲೆಲೂಯ ಎಲ್ಲರೂ ಹಾಲೆಲೂಯ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿಮ್ಮ ಸಮಸ್ಯೆ, ನಿಮ್ಮ ಕಷ್ಟ, ನಿಮ್ಮ ಹೋರಾಟ ನಿಮಗೆ ಮಾತ್ರ ಗೊತ್ತು. ಅದು ಮಾತ್ರವಲ್ಲದೆ ನಿಮ್ಮ ದೇವರಿಗೆ ಕೂಡ ಗೊತ್ತು. ನಿಮ್ಮ ದೇವರಿಗೆ ಗೊತ್ತು. ನೀವು ಆರಾಧಿಸುವ ದೇವರು, ನೀವು ನಂಬುವ ದೇವರು, ನೀವು ಪ್ರೀತಿಸುವ ದೇವರು ನಿಮ್ಮನ್ನು ಪ್ರೀತಿ ಮಾಡುತ್ತಾರೆ, ನಿಮ್ಮನ್ನು ನಂಬಿದ್ದಾರೆ. ನಿಮ್ಮ ಪ್ರಾರ್ಥನೆಗೆ ಆತನು ಸದುತ್ತರ ಕೊಡಲು ಸಿದ್ಧನಾಗಿದ್ದಾರೆ. ಓ ಹಲ್ಲೆಲೂಯ, ನಿಮ್ಮ ಪ್ರಾರ್ಥನೆ ಕೇಳುವ ಆತನಾಗಿದ್ದಾರೆ. ಹಲ್ಲೆಲೂಯ ಹಲ್ಲೆಲೂಯ. ಆತನಿಗೆ ಅಸಾಧ್ಯ ಒಂದು ಇಲ್ಲ, ಮನುಷ್ಯನಿಗೆ ಅಸಾಧ್ಯವು, ಆದರೆ ದೇವರಿಗೆ ಸಾಧ್ಯವು. ಹಲ್ಲೆಲೂಯ. ರಾಮ ಸಂದಲ ರಬ. ಎಷ್ಟೇ ದೊಡ್ಡ ಯುದ್ಧವಾಗಿರಬಹುದು, ಎಷ್ಟೇ ದೊಡ್ಡ ಸಮಸ್ಯೆ, ಎಷ್ಟೇ ದೊಡ್ಡ ಒಂದು ಇಕ್ಕಟ್ಟು, ಎಷ್ಟೇ ದೊಡ್ಡ ಒಂದು ಹಲ್ಲೆಲೂಯ ಆಪತ್ತು, ಎಷ್ಟು ದೊಡ್ಡ ಒಂದು ವಿಪತ್ತು, ಹಲ್ಲೆಲೂಯ ನೀವು ಒಳಗಾಗಿರಬಹುದು. ಹಲ್ಲೆಲೂಯ. ನಿಮಗೆ ವಿರೋಧವಾಗಿ 1000 ಜನರು ಎದ್ದಿರಬಹುದು, ನಿಮಗೆ ವಿರುದ್ಧವಾಗಿ 10,000 ಜನರು ಎದ್ದಿರಬಹುದು, ನಿಮಗೆ ವಿರೋಧವಾಗಿ ಸುಳ್ಳಾದ, ಅನೀತಿಯಾದ, ಅಕ್ರಮವಾದ ಕಾರ್ಯಗಳು ಎದ್ದಿರಬಹುದು. ಹಲ್ಲೆಲೂಯ. ನಿಮ್ಮ ಮನೆ ಒಳಗಡೆ ದೊಡ್ಡ ಒಂದು ಗೊಂದಲ, ನಿಮ್ಮ ಕುಟುಂಬದೊಳಗಡೆ ಒಂದು ದೊಡ್ಡ ಒಂದು ಸಮಸ್ಯೆ ಹುಟ್ಟಿರಬಹುದು. ನಿಮ್ಮ ಮನೆ ಒಳಗಡೆನೆ ಹಲ್ಲೆಲೂಯ ದೊಡ್ಡ ಸಮಾಧಾನ, ದೊಡ್ಡ ಭಯ, ದೊಡ್ಡ ಭೀತಿಯಿಂದ ನೀವು ತುಂಬಿರ್ತೀರಾ. ಹಲ್ಲೆಲೂಯ. ದೊಡ್ಡ ಒಂದು ಕತ್ತಲು ಕವಿಯಲ್ಪಟ್ಟಿದ್ದೀರಾ. ಓ ಹಲ್ಲೆಲೂಯ. 4 ದಿಕ್ಕಲ್ಲೂ ತಿರುಗಿದರೂ ಕೂಡ ಓ ಯಾವ ಸಮಾಧಾನ ಇಲ್ಲ, ಯಾವ ನೆಮ್ಮದಿ ಇಲ್ಲ, ಯಾವ ದಾರಿ ತೋಚುತ್ತಾ ಇಲ್ಲ ಎಂಬುದಾಗಿರಬಹುದು. ಇವತ್ತು ಕೂಡ ದೇವರ ಕಡೆಗೆ ನೋಡಿಕೊಳ್ಳೋಣ. ಹಲ್ಲೆಲೂಯ. ದೇವರೇ, ಮಹಾ ದೊಡ್ಡ ದೇವರೇ, ನಮ್ಮ ಪಿತೃಗಳ ದೇವರೇ, ಅದ್ಭುತ ಮಾಡುವ ದೇವರೇ, ನಿನ್ನ ಅದ್ಭುತ ಶಕ್ತಿಯನ್ನು ಕುಂದಿ ಹೋಗಲಿಲ್ಲಪ್ಪ. ಈ ಪ್ರಾಮ ಸಖರದಲ ರೀಮಾಮ ರೀಬಾ ಲಾಬ ಖಬ ನಮ್ಮ ಪ್ರಾರ್ಥನೆ ಓ ನೀನು ಕೇಳುವಾತನು ಸ್ವಾಮಿ. ಈಗಲೇ ರಾಜ ನನ್ನೊಟ್ಟಿಗೆ ಸೇರಿಕೊಂಡು ಪ್ರಾರ್ಥನೆ ಮಾಡುತ್ತಾ, ಕಣ್ಣೀರು ಸುರಿಸುತ್ತಾ ಬೇಡುತ್ತಾ ಇರುವ ನಿನ್ನ ಮಕ್ಕಳ, ನಂಬಿಕೆಯಿಂದ ಈ ಕಾರ್ಯಕ್ರಮವನ್ನು ನೋಡುತ್ತಾ ಇರುವ ನಿನ್ನ ಮಕ್ಕಳ, ನಿನ್ನ ಕುಟುಂಬಗಳ ಮೇಲೆ ರಾಜ, ನಿನ್ನ ಮಕ್ಕಳ ಮೇಲೆ ನಿನ್ನ ಹಸ್ತ ಇಳಿದು ಬರಲಿ, ನಿನ್ನ ಕೃಪೆ ಇಳಿದು ಬರಲಿ, ನಿನ್ನ ಧೈರ್ಯ ಇಳಿದು ಬರಲಿ, ನಿನ್ನ ಆಲೋಚನೆ ಇಳಿದು ಬರಲಿ ಅಪ್ಪ. ಯೆಹೋಷಾಫಾಟನಿಗೆ ಹೇಳಿಕೊಟ್ಟ ದೇವರೇ, ಅಯ್ಯ ಸ್ತೋತ್ರ. ನೀನು ಭಯಪಡಬೇಡ, ಈ ಮಹಾ ಸಮೂಹದ ಮುಂದೆ ನೀನು ಹೆದರಬೇಡ. ಯೆಹೋಷಾಫಾಟನೇ, ಓ ಭಯಪಡಬೇಡ. ಹಲ್ಲೆಲೂಯ. ಹೆದರಬೇಡ. ಓ ಜೀಸಸ್ ಹಲ್ಲೆಲೂಯ. ನೀನು ಎದ್ದು ಹೋಗು. ಹಲ್ಲೆಲೂಯ. ನಾನು ನಿನ್ನ ಸಂಗಡ ಬರುವೆನು. ಹಲ್ಲೆಲೂಯ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನೀನು ಯುದ್ಧ ಮಾಡುವುದಿಲ್ಲ, ಈ ಯುದ್ಧ ನನ್ನದು, ನಾನೇ ನಿನ್ನ ಪರವಾಗಿ ನಿನಗೋಸ್ಕರ ಯುದ್ಧ ಮಾಡುವೆನು ಎಂಬುದಾಗಿ ಹೇಳಿ ಕಳುಹಿಸಿ. ಹಲ್ಲೆಲೂಯ. ಶತ್ರುಗಳು ಓ ಜೀಸಸ್ ಹಲ್ಲೆಲೂಯ ಸ್ತುತಿಸುವಾಗ, ಓ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಿನ್ನ ಮಕ್ಕಳಾದ ನಾವು ಸ್ತುತಿಸುವಾಗ, ನಿಮ್ಮನ್ನು ಆರ್ಭಟಿಸುವಾಗ, ನಮ್ಮ ಶತ್ರುಗಳ ಸಮೂಹವು ಕೊಚ್ಚಿಕೊಂಡು ತಾವೇ ಹಲ್ಲೆಲೂಯ ಖಡ್ಗಗಳ ವಿರೋಧವಾಗಿ ಎತ್ತಿಕೊಂಡು ತಾವೇ ಬಿದ್ದು ಹೋದರು, ತಾವೇ ನಾಶವಾದರು. ಹಲ್ಲೆಲೂಯ. ಇವತ್ತು ಕೂಡ ಅಪ್ಪ ಪ್ರತಿಯೊಬ್ಬೊಬ್ಬರ ಬಾಯಲ್ಲಿ ಸ್ತುತಿ ಉಂಟಾಗಲಿ. ಹಲ್ಲೆಲೂಯ. ಪ್ರತಿಯೊಬ್ಬೊಬ್ಬರು ನಿನ್ನನ್ನು ಸ್ತುತಿಸುವಾಗ ಯೇಸುವಿನ ನಾಮಕ್ಕೆ ಜಯವಾಗಲಿ. ಯೇಸುವಿನ ನಾಮದಲ್ಲಿ ಜಯವಿದೆ. ಯೇಸುವಿನ ನಾಮ, ಯೇಸು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಹಲ್ಲೆಲೂಯ. ಎಲ್ಲರೂ ಹೇಳೋಣ, ದೇವರು ಒಳ್ಳೆಯವನು, ದೇವರ ಕೃಪೆಯು ಶಾಶ್ವತವಾದದ್ದು. ಯೆಹೋಷಾಫಾಟನು ಹೇಳಿದ ಅದೇ ಮಾತುಗಳನ್ನು ನಾವು ಹೇಳೋಣ. ದೇವರೇ, ನೀನು ಒಳ್ಳೆಯವನು, ನೀನು ಒಳ್ಳೆಯವನು, ನಿನ್ನ ಕೃಪೆ ಸದಾ ಇರುವುದು ರಾಜ. ಓ ಹಲ್ಲೆಲೂಯ. ನಿನ್ನ ಶಕ್ತಿ ಸದಾ ಕಾಲ ಇರುವುದು. ನೀನು ಜಯ ಕೊಡುವ ದೇವರು, ನೀನು ಹಲ್ಲೆಲೂಯ ಹಲ್ಲೆಲೂಯ ಜಯ ಕೊಡುವ ದೇವರು ಸ್ವಾಮಿ. ನಿನ್ನ ನಾಮದಲ್ಲಿ ಜಯವಿದೆ. ನಮಗೆ ಇವತ್ತು ಕೂಡ ಜಯ ಇದೆ. ಓ ಹಲ್ಲೆಲೂಯ. ಈ ರಾತ್ರಿ ವೇಳೆಯಲ್ಲಿ ಒಂದು ಜಯದ ರಾತ್ರಿಯಾಗಿ ಬದಲಾಗಲಿ ಅಪ್ಪ. ನಿನ್ನ ಮಕ್ಕಳ ಜೀವನದಲ್ಲಿ ಒಂದು ಜಯ. ಎಸ್ ಲಾರ್ಡ್. ಕತ್ತಲುಗಳು ಹೊರಟು ಹೋಗಲಿ, ಶತ್ರುಗಳ ಕಾಟಾಗ ಇವತ್ತೇ ಕೊನೆಯಾಗಲಿ. ಕೆಟ್ಟ ಕನಸುಗಳು, ದುರಾತ್ಮಗಳು ಮನೆ ಬಿಟ್ಟು ಓಡಿ ಹೋಗಲಿ, ಕುಟುಂಬವನ್ನ ಬಿಟ್ಟು ಓಡಿ ಹೋಗಲಿ. ಓ ಜೀಸಸ್ ಹಲ್ಲೆಲೂಯ. ಓ ತಲೆ ಕೆಡಿಸುವ ಎಲ್ಲ ದುರಾತ್ಮಗಳು, ತಲೆ ನೋವು ಕೊಡುವ, ಓ ನಿದ್ದೆ ಕೆಡಿಸುವ ದುರಾತ್ಮಗಳು ಇವತ್ತೇ ಈ ಎಲ್ಲಾ ಮಹಾ ಸಮೂಹದ ಶತ್ರುವಿನ ಕಾಟಗಳು ಯೇಸು ಕ್ರಿಸ್ತನ ನಾಮದಲ್ಲಿ ತೊಲಗಲಿ. ಭಯ,
ತೊಲಗಲಿ ಭಯ. ಹಲ್ಲೆಲೂಯಾ. ಎಲ್ಲ ಭಯ ತೊಲಗಲಿ, ಭಯ ತೊಲಗಲಿ. ರಾತ್ರಿ ಹೊತ್ತು ಬರುವ ಭಯ, ದಿಢೀರೆಂಬುದಾಗಿ ಬರುವ ಭಯ ಎಲ್ಲವೂ ಏಸು ಕ್ರಿಸ್ತನ ನಾಮದಲ್ಲಿ ತೊಲಗಲಿ. ಹಲ್ಲೆಲೂಯಾ. ನಜರೇತಿನ ಏಸುವಿನ ಅಧಿಕಾರವುಳ್ಳ ನಾಮದಲ್ಲಿ ಗದರಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಈಗಲೇ ಬಿಡುಗಡೆ ನಿನ್ನ ಮಕ್ಕಳಿಗೆ ಕೊಡುವುದಕ್ಕಾಗಿ ಸ್ತೋತ್ರಪ್ಪ, ಕೊಡುವುದಕ್ಕಾಗಿ ಸ್ತೋತ್ರಪ್ಪ. ಆ ರಾಜನಿಗೆ ಜಯ ಕೊಟ್ಟ ದೇವರು 3 ಶತ್ರುವಿನ ಸೈನ್ಯಗಳನ್ನ ಹಲ್ಲೆಲೂಯಾ ಒಂದೇ ಸಾರಿ ಅವರನ್ನ ಹಲ್ಲೆಲೂಯಾ ಸರ್ವನಾಶ ಮಾಡಿದ ದೇವರು. ಹಲ್ಲೆಲೂಯಾ. ಎಲ್ಲ ಕಷ್ಟಗಳು, ಎಲ್ಲ ತೊಂದರೆಗಳು, ಅಶುದ್ಧಾತ್ಮನ ಕ್ರಿಯೆಗಳನ್ನ, ಅಂಧಕಾರದ ಕ್ರಿಯೆಗಳನ್ನ ದೇವರು ಸರ್ವನಾಶ ಮಾಡುವುದಕ್ಕಾಗಿ ಸ್ತೋತ್ರ, ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ. ಈಗಲೇ ಅಪ್ಪ, ಈಗಲೇ ಅಪ್ಪ, ಯಾವ ಸಮಸ್ಯೆ, ಯಾವ ತೊಂದರೆ, ಯಾವ ಪಾಪ ದುಷ್ಟ ಚಟಗಳು ಹಲ್ಲೆಲೂಯಾ ನಿನ್ನ ಮಕ್ಕಳನ್ನ ಮುತ್ತಿಕೊಂಡು ಆವರಿಸಿಕೊಂಡು ಭಯ ಪೀಡಿಸುತ್ತಾ ಇದೆಯೋ ಎಲ್ಲಾ ಕಾರ್ಯಗಳಿಂದ ನಿನ್ನ ಮಕ್ಕಳನ್ನ ಇವತ್ತೇ ರಾಜ ಈ ರಾತ್ರಿ ಒಳ್ಳೆ ನಿದ್ದೆ, ಒಳ್ಳೆ ಸಮಾಧಾನ, ಒಳ್ಳೆ ಹಲ್ಲೆಲೂಯಾ ಶಾಂತಿ, ಆಶೀರ್ವಾದದ ಒಂದು ದಿನ ಇವತ್ತಾಗಲಿ ಸ್ವಾಮಿ. ಹಲ್ಲೆಲೂಯಾ. ನಾಳೆಯಿಂದ ಒಂದು ಹೊಸ ಪ್ರಾರಂಭ, ನಾಳೆಯಿಂದ ಒಂದು ಹೊಸ ಜೀವನ, ನಾಳೆಯಿಂದ ಒಂದು ಹೊಸ ಬಲ. ಯಾವಾಗ ನೋಡಿದ್ರು ಬಲಹೀನತೆ, ಆ ಬಲಹೀನತೆ ಈಗಲೇ ಯೇಸುವಿನ ನಾಮದಲ್ಲಿ ತೊಲಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ, ಕದರಿಸುತ್ತಾ ಇದ್ದೇನೆ. ರಿಕಮ ರದ ಲರಬ ಶಂದ ಲರಬ ಕಬ. ನಿನ್ನ ಮಕ್ಕಳನ್ನ ಬಿಡುಗಡೆ ಮಾಡಪ್ಪ. ಹಲ್ಲೆಲೂಯಾ. ಬಿಡುಗಡೆಯ ಆತ್ಮ ತುಂಬಿಸು ಸ್ವಾಮಿ. ಈಗಲೇ ನಿನ್ನ ಪರಿಶುದ್ಧಾತ್ಮ ಪ್ರತಿಯೊಬ್ಬೊಬ್ಬರ ಕುಟುಂಬಗಳಲ್ಲಿ ಆವರಿಸಲಿ ಅಪ್ಪ, ತುಂಬಿಸಲಿ ಅಪ್ಪ. ಇಳಿದು ಬರ್ಲಿ ಅಪ್ಪ. ಒಬ್ಬೊಬ್ಬರ ಹೃದಯದಲ್ಲಿ ಅಪ್ಪ ಒಂದು ಹೊಸ ಆತ್ಮ ಇಳಿದು ಬರ್ಲಿ ಅಪ್ಪ. ಉಜ್ಜೀವನ ಇಳಿದು ಬರ್ಲಿ ಅಪ್ಪ. ಕತ್ತಲು ನೀಗಲಿ ಅಪ್ಪ, ಬೆಳಕು ಬರ್ಲಿ ಅಪ್ಪ. ಪ್ರತಿಯೊಬ್ಬೊಬ್ಬರ ಕುಟುಂಬದಲ್ಲೂ ಬೆಳಕು ಅಪ್ಪ, ನಿರಂತರ ಬೆಳಕು, ಸತ್ಯವಾದ ಬೆಳಕು ಇಳಿದು ಬರ್ಲಿ. ಎಸ್ ಲಾರ್ಡ್. ಅಶುದ್ಧಗಳು ಓಡಿ ಹೋಗಲಿ ಅಪ್ಪ. ಹಲ್ಲೆಲೂಯಾ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅಪ್ಪ ವಂದನೆ ಅಪ್ಪ, ವಂದನೆ ಅಪ್ಪ. ನಿಮ್ಮ ಬಿಡುಗಡೆಗಳಿಗಾಗಿ ವಂದನೆ ಅಪ್ಪ, ನಿಮ್ಮ ಬಿಡುಗಡೆಗಳಿಗಾಗಿ ವಂದನೆ ಅಪ್ಪ, ನಿಮ್ಮ ಪ್ರೀತಿಗಾಗಿ ವಂದನೆ ಅಪ್ಪ, ನಿಮ್ಮ ಶಕ್ತಿಗಾಗಿ ವಂದನೆ ಅಪ್ಪ, ಪರಿಶುದ್ಧಾತ್ಮನಿಗಾಗಿ ವಂದನೆ ಅಪ್ಪ. ಕೋಟಿ ಸ್ತೋತ್ರಗಳು. ನೀನು ಒಳ್ಳೆಯವನು, ನಿನ್ನ ಕೃಪೆಯು ಶಾಶ್ವತವಾದದ್ದು ಅಪ್ಪ. ನಿಮ್ಮನ್ನು ಸ್ತುತಿಸುತ್ತೇವೆ, ನಿಮ್ಮನ್ನು ಕೊಂಡಾಡುತ್ತೇವೆ, ನಿಮ್ಮನ್ನ ಮೇಲೆ ಕೆತ್ತುತ್ತಾ ಇದ್ದೇವೆ ಸ್ವಾಮಿ. ಇನ್ನೊಬ್ಬನೇ ಶಕ್ತಿಶಾಲಿ ದೇವರಪ್ಪ. ನಿನ್ನನ್ನು ಬಿಟ್ಟರೆ ನಮಗೆ ಬೇರೆ ದಾರಿ ಇಲ್ಲಪ್ಪ. ದಾರಿ ಉಂಟು ಮಾಡಪ್ಪ. ಈ ರಾತ್ರಿಯಲ್ಲಿ ದಾರಿ ಉಂಟು ಮಾಡು ಸ್ವಾಮಿ. ಯಾರಿಗೆ ಕಷ್ಟ ಎಲ್ಲಾ ದಾರಿಗಳು ಉಂಟು ಆಗಲಿ, ದಾರಿಗಳು ಇಲ್ಲದ ಕಡೆ ದಾರಿ ಉಂಟಾಗಲಿ, ಮಾರ್ಗ ಸಿದ್ಧವಾಗಲಿ, ಮಾರ್ಗ ಸರಾಗವಾಗಲಿ, ದಿಣ್ಣೆಗಳು ಸಮವಾಗಲಿ ಅಪ್ಪ. ನೀನು ಮಾಡುವುದಕ್ಕಾಗಿ ಸ್ತೋತ್ರಗಳು ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ.